ಹಲೋ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ವೀಕ್ ಒಂದು 3 ಡೇಸ್ ಬ್ಯಾಕು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಕಪಿಲಾ ನದಿ ತುಂಬಿ ಹರಿತಾ ಇದೆ ಅಂತ. ಸೊ ಇವತ್ತು ನೀರಿನ ಫ್ಲೋ ಎಲ್ಲ ತುಂಬ ಕಮ್ಮಿ ಆಗಿದೆ, ನಾರ್ಮಲ್ ಸ್ಟೇಜಿಗೆ ಬಂದಿದೆ. ಅದನ್ನು ತೋರಿಸೋಣ ಅಂತ ತಿರ್ಗಾ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದೇ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಲಾಸ್ಟ್ ಟೈಮೆಲ್ಲ ನೋಡಿರಬೇಕು, 2-3 ಡೇಸ್ ಇದರಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ತುಂಬ್ಕೊಂಬಿಟ್ಟಿತ್ತು. ಇಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟಿತ್ತು. ಇಲ್ಲಂತೂ ಎಲ್ಲ ಕಡೆ ಹೋಗೋಕ್ಕೆ ಆಗ್ತಾಯಿರಲ್ಲ ಒಳಗಡೆ ಎಲ್ಲ. ಸೊ ಇವತ್ತು ಅದೇ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೆಲ್ಲ ಫುಲ್ ಇಲ್ಲಿ ತನಕ ಬಂದ್ಬಿಟ್ಟಿತ್ತು ನೀರು. ಆಮೇಲೆ ಈ ಜಾಗಗಳೆಲ್ಲ ಸ್ವಲ್ಪ ಕೆಳಗಡೆ ಇರೋದ್ರಿಂದ ಏನಾಗ್ತದೆ ನೋಡಿ, ಅಲ್ಲಿ ಇನ್ನೂ ನೀರು ನಿಂತಿದೆ. ಬಟ್ ಮೊನ್ನೆ ಏನಾಗ್ತದೆ ಅಂದರೆ 3 ಡೇಸ್ ಬ್ಯಾಕು ನಿಮಗೆ ಇಲ್ಲಿ ತನಕ ಬಂದಿದ್ದು ನೀರು. ಇಲ್ಲಿ ತನಕ ಬಂದಿತ್ತು. ಆಲ್ಮೋಸ್ಟ್ ಇವೆಲ್ಲ ಮುಚ್ಚೋಗ್ಬಿಟ್ಟಿತ್ತು. ಸೊ ಅದರಿಂದ ಗೌರ್ಮೆಂಟ್ ಅವರು ಅಲರ್ಟ್ ಮಾಡಿದರು, ಸೊ ಈ ಕಡೆ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ. ಸೊ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ನಿಮಗೆ. ಅದೇ ವಿಡಿಯೋ ಇವತ್ತು ತಿರ್ಗಾ ಸೆಕೆಂಡ್ ಪಾರ್ಟಲ್ಲಿ ಏನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ತಿರ್ಗಾ ಅಂದರೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ನಮ್ಮ ಕಪಿಲಾ ನದಿ ಶಾಂತವಾಗಿದೆ. ಅದನ್ನು ಆಮೇಲೆ ಈ ಜಾಗ ನಾನು ನಿಮಗೆ ತೋರಿಸಿದ್ದೆ, ಅಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ತುಂಬ ಜನ ನಿಂತ್ಕೊಂಡಿದ್ರು. ಇದರಲ್ಲಿ ಈ ಪಾರ್ಟಲ್ಲಿ ನಾನು ಬೈಕ್ ರೈಡ್ ಮಾಡಿದ್ದೆ. ಆಮೇಲೆ ಹೋಗಿ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ನಿಂತ್ಕೊಂಡು ನಿಮಗೆ ತೋರಿಸಿದೆ ಬ್ರಿಡ್ಜ್ ನೀರು ಎಷ್ಟು ತುಂಬಿದೆ ಅಂತ. ಇವತ್ತು ತುಂಬಿದೆ, ನಾರ್ಮಲ್ಗಿಂತ ಜಾಸ್ತಿ ಇದೆ, ಬಟ್ ಅಷ್ಟೊಂದು ಓವರ್ಫ್ಲೋ ಆಗೋ ಅಷ್ಟು ನೀರೇನಿಲ್ಲ. ಸೊ ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ ಈ ಜಾಗ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ಮರಗಳೆಲ್ಲ ಆಲ್ಮೋಸ್ಟ್ ಒಂದು 80% ತುಂಬ್ಕೊಂಬಿಟ್ಟಿತ್ತು. ಸೊ ಇವತ್ತು ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಏನಾದರೂ ಅಂತ. ಈ ಕಡೆ ನೆಲನೇ ಕಾಣಿಸ್ತಾ ಇಲ್ಲ, ಇಲ್ಲಿಂದ ಫ್ಲೋ ಆಗಿ ಫುಲ್ ಫ್ಲೋ ಆಗಿಬಿಟ್ಟಿತ್ತು. ಓವರ್ ಫ್ಲೋ ಆಗಿ ಅಲ್ಲಿ ತನಕ ತುಂಬ್ಕೊಂಡಿತ್ತು. ಸೊ ಇವಾಗ ಕಮ್ಮಿ ಆಗಿದೆ, ಸ್ವಲ್ಪ ನಾರ್ಮಲ್ ಆಗಿಲ್ಲ. ನಾನು ಮರ್ಜ್ ಮಾಡಾಕ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಓಕೆ ಥರ ಇದೆ. ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ ಅಯ್ಯಪ್ಪ ಟೆಂಪಲ್ ಹತ್ರ. ಫುಲ್ ಫ್ಲೋ ಆಗಿದೆ ಅಂತ ಹೇಳಿದ್ದೆ. ಸೊ ಇದು ಮುಳುಗೋಗಿತ್ತು. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಷ್ಟೊಂದು, ಬಟ್ ಅವತ್ತು ಅದು ಕಾಣಿಸ್ತಾ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ರೂಲ್ಡ್ ಔಟ್, ಅವತ್ತು ಬರೋಕ್ಕೆ ಆಗ್ತಿರಲಿಲ್ಲ. ಇದೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಅಂಗಡಿಗಳೆಲ್ಲ. ಸೊ ಎಷ್ಟೊಂದು ಕಮ್ಮಿ ಆಗಿದೆ ನೋಡಿ. ಅವತ್ತೆಲ್ಲ ಇಲ್ಲಿ ಫುಲ್ ಎಲ್ಲ ಪೊಲೀಸ್ಗಳಿದ್ರು, ಯಾಕಂದರೆ ಜನಗಳು ಗೊತ್ತಲ್ಲ ನಿಮಗೆ. ಈಗ ಹೆಂಗಾಗಿದೆ ಅಂದರೆ ಟ್ರೆಂಡು, ಸೆಲ್ಫಿ ತೆಗಿಯೋಕೆ ಹೋಗಿ ಅವರೇ ಜೈ ಬ್ಯಾಡ್ರ ಬೊಮ್ಮ ಅಂತ ಹೋಗ್ಬಿಟ್ಟವ್ರೆ. ಸೊ ಆ ಥರ ಈಗ ನೋಡಿ ಆ್ಯಕ್ಚುಲಿ ಇದು ಹೆಂಗಿದೆ. ಈ ಜಾಗ ಎಲ್ಲ ಮುಳುಗೋಗಿತ್ತು. ಆ ಮಂಟಪ ಇದೆಯಲ್ಲ, ಅದು 90% ಮುಳುಗೋಗಿತ್ತು. ಕಾರ್ ತೊಳಿತಾವೆ ಇವತ್ತು. ಅವತ್ತು ಕಾರಲ್ಲಿ ಆ ಥರ ಹೋಗೋಕ್ಕಾಗ್ತಿರಲಿಲ್ಲ. ಈ ಮಂಟಪದ ವಿಡಿಯೋ ಹಾಕಿದ್ದೀನಿ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡೋಣ. ತರುತ್ತೆ ಒಂದು ಸತಿ ಏನಾದರೂ ಅದು ರುದ್ರ ರೂಪ ತಾಳಿತು ಅಂದರೆ ನಾವು ವರ್ಷಗಟ್ಟಲೆ ಮಾಡಿರೋ ಎಫರ್ಟ್ ಎಲ್ಲನೂ ಹಾಳು ಮಾಡೋಕ್ಬಿಡುತ್ತೆ, ಅಂದರೆ ಸೇಡ್ ತೀರಿಸ್ಕೊಳುತ್ತೆ. ಸೊ ಇದು ಹಂಗೆ ಫ್ಲಡ್ಡು ಇವೆಲ್ಲ ಆಗೋದು ಅದೇ ರೀತಿ. ಯಾಕಂದರೆ ನಾವು ಅದನ್ನು ತುಂಬ ಮಿಸ್ಯೂಸ್ ಮಾಡ್ಕೊಂಡಿರ್ತೀವಿ ನೇಚರ್ನ. ಇವಾಗ ನಾವು ಹೋಗ್ತಾ ಇರೋದು ಪರಶುರಾಮ ದೇವಸ್ಥಾನ. ಇದಂತೂ ತುಂಬ ಮುಚ್ಚೋಗ್ಬಿಟ್ಟಿತ್ತು ಆಲ್ಮೋಸ್ಟು. ಹುಡುಗರೆಲ್ಲ ನೀರಲ್ಲೆಲ್ಲ ಸೈಕಲ್ ತೊಳಿತಾಯಿದ್ರು. ಇವತ್ತು ಓಪನ್ ಆಗಿದೆ.
ವಾಪಸ್ ಹೋದೆ. ಇಲ್ಲ ಅಂದಿದ್ರೆ ಫುಲ್ ತಕ್ಕಂಥ ಒಂದು ಸ್ಟೆಪ್ಪು, ಅದು ನೀರಿದ್ದಾಗ ಗೊತ್ತಾಗ್ತಾಯಿರಲ್ಲ ನೋಡಿ. ಇದೆಲ್ಲ ಫುಲ್ ತುಂಬ ಬಿಟ್ಟಿತ್ತು. ದೇವಸ್ಥಾನದಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ದೇವಸ್ಥಾನ ಒಳಗಡೆ ಹೋಗೋದು ಬೇಡ, ಅಟ್ಲೀಸ್ಟ್ ಇಷ್ಟು ಗೊತ್ತಾಗ್ತಾ ಇದೆ. ಸೊ ಓವರ್ಫ್ಲೋಯಿಂದ ಇದೆಲ್ಲ ಮುಚ್ಚೋಗಿತ್ತು ಫುಲ್ ಇಲ್ಲಿ ತನಕ ಆ ಲೈನ್. ಸೊ ದೇವಸ್ಥಾನ ಹೋಗೋದು ಬೇಡ. ಸೊ ಇಲ್ಲಿಗೆ ನೆಕ್ಸ್ಟ್ ಇವಾಗ ಮಲ್ಲನ ಮಠ ಹತ್ರ ಹೋಗ್ತೇನೆ. ಸೊ ಕಂಪ್ಯಾರಿಸನ್ ಅದಕ್ಕೂ ಇದಕ್ಕೂ. ಓಕೆ. ಪರಶುರಾಮ ಕಾಪಾಡಪ್ಪ, ಕಡಪಪ್ಪ ಕಾಪಾಡಪ್ಪ. 3 ದಿವಸದಲ್ಲಿ ಎಷ್ಟು ಡಿಫ್ರೆನ್ಸ್. ಆ್ಯಕ್ಚುಲಿ ನೆನ್ನೆನೇ ಕಮ್ಮಿ ಆಗಿತ್ತು. ನೆನ್ನೆ ನಾನು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಇದೆಲ್ಲ ಕ್ಲೋಸು, ಇಲ್ಲಿ ತನಕ ಬರೋಂಗೇ ಇರಲಿಲ್ಲ. ಆಮೇಲೆ ಇಲ್ಲಿ ನೋಡಿದ್ರಲ್ಲ ಲಾಸ್ಟ್ ಟೈಮು, ಅವರು ಗಾಡಿಲೆಲ್ಲ ವೀಲ್ ಸ್ಪಿನ್ ಮಾಡಿಬಿಟ್ಟು ನೀರೆಲ್ಲ ಎರ್ಸುತ್ತಾಯಿದ್ರು. ಇದೇ ಸ್ಪಾಟು. ನಿಮ್ಗೇನೋ ಗೊತ್ತಾಗತ್ತಾ, ಅವತ್ತಿದ್ದ ಜಾಗ ಅನಿಸುತ್ತಾ ಇದು ಅಷ್ಟೇ. ಅಲ್ಲಿ ತನಕ ಬ್ಲಾಕ್ ಆಗಿ ಅದು ಹಳೆಯ ಬ್ರಿಡ್ಜು. ಲಾಸ್ಟ್ ಟೈಮ್ ಇಲ್ಲಿಂದ ತೋರಿಸಿದೆ ಎಲ್ಲಿ ತನಕ ಇತ್ತು ನೀರು ಅಂತ. ಆ್ಯಕ್ಚುಲಿ ಏನಂದರೆ ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಮನೇಲೆಲ್ಲ ದೇವರಿಗೆ ಉಂಡಿಗೆ ಹಾಕೋಕ್ಕೆ ಅಂತ ಕಾಯಿನ್ಗಳೆಲ್ಲ ಕೊಡ್ತಿದ್ರಲ್ಲ, ಅದನ್ನು ಆಲ್ಮೋಸ್ಟ್ ನಾರ್ಮಲ್ ಇದೆ. ಇಲ್ಲಿಂದ ನಾವು ನೆಕ್ಸ್ಟು ಪರಶುರಾಮ ದೇವಸ್ಥಾನ ಹೋಗೋಣ. ಅಲ್ಲಿ ಹುಡುಗರೆಲ್ಲ ಸೈಕಲ್ ಹೊಡಿತಿದ್ರಲ್ಲ ಅದನ್ನ ನೋಡೋಣ. ಆಲ್ಮೋಸ್ಟ್ ಪರಶುರಾಮ ದೇವಸ್ಥಾನ ಗೋಪುರ ತನಕ ಮುಚ್ಚಾಗುತ್ತೆ. ದೇವಸ್ಥಾನ ಇಷ್ಟ ಆರಾಮಾಗಿ. ವೀಲಿಂಗ್ ಐತೆ ಹಂಗೆ ಡ್ರೈವ್ ಮಾಡಬೇಕು. ಎತ್ತ 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 ಎತ್ತ. ಏ ಹೆಣ್ಮಗು ಕೆಟ್ಟದ ನೀನು. ದೇವಸ್ಥಾನದಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ದೇವಸ್ಥಾನ ಒಳಗಡೆ ಹೋಗೋದು ಬೇಡ, ಅಟ್ಲೀಸ್ಟ್ ಇಷ್ಟು ಗೊತ್ತಾಗ್ತಾ ಇದೆ. ಸೊ ಇಂದ ಇದೆಲ್ಲ ಮುಚ್ಚೋಗಿತ್ತು ಫುಲ್ ತನಕ ಆ ಲೈನ್. ಸೊ ದೇವಸ್ಥಾನ ಹೋಗೋದು ಬೇಡ. ಸೊ ಇಲ್ಲಿಗೆ ನೆಕ್ಸ್ಟ್ ಇವಾಗ ಮಲ್ಲನ ಮಠ ಹತ್ರ. ಪರಶುರಾಮನ ದೇವಸ್ಥಾನವೂ ನಾರ್ಮಲ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನ ಕಡೆ ಹೋಗೋಣ. ಅದು ನಾರ್ಮಲ್ ಆಗಿದೆ. ನೀವು ಯಾರಾದರೂ ಬರಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಬನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಬಿಂದಾಸಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫೆಂಟಾಸ್ಟಿಕ್ ಆ್ಯಂಡ್ ಮಾರ್ವಲೆಸ್ ಡೇ. ಇದೇ ಥರ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡೋದು ಇಂಟಿಮೇಷನ್ ಸಿಗುತ್ತೆ. ಒಂದು ಶೇರ್ ಮತ್ತು ಒಂದು ಲೈಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದ್ದೇ ಇದೆ ಅಂತ ಅಂದ್ಕೊಂಡಿದ್ದೀನಿ.